ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನಂತೂ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಬೆಳಗ್ಗೆನೇ ನಾವು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ 8 ಗಂಟೆಗೆ ನಾವು ಫ್ಯಾಮಿಲಿ ಎಲ್ಲರೂ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ನಮ್ಮ ಯಜಮಾನ್ರು ಫ್ರೆಂಡ್ದು ಇದು ಕಾರು, ಅವರ ಕಾರ್ ಡ್ರೈವರ್ ಕೂಡ ಅವರೇ. ನಾವು ಹೊರಗಡೆ ಹೊರಟಿದ್ದೀವಿ. ಎಲ್ಲಿಗೆ ಹೋಗ್ತಿದ್ದೀವಿ, ಏನು ವಿಷಯ ಅಂತ ನಿಮಗೆ ಗೊತ್ತಾಗಬೇಕಾದ್ರೆ ಪ್ಲೀಸ್ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ, ನಿಮಗೆ ಗೊತ್ತಾಗುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಭಾನುವಾರ ಫುಲ್ಲು ಮಳೆ ಬಂತು. ಬೆಳಗ್ಗೆ ಮಳೆ ಬಂದರೂ ಕೂಡ ನಾವು ಹೋಗ್ಬೇಕಾಗಿರೋ ಜಾಗಕ್ಕೆ ಹೋಗಲೇಬೇಕಿತ್ತು. ನಮ್ಮ ಪ್ರೋಗ್ರಾಮ್ನ ಪೋಸ್ಟ್ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ. ಸೊ ನಾವು ಹೊರಟ್ವಿ. ಬೆಳಗ್ಗೆ ಹೊರಟಿದ್ರಿಂದ ತಿಂಡಿ ಮಾಡೋದಕ್ಕೋಸ್ಕರ ಇದು ನಾವು ಮಾಲೂರಲ್ಲಿ ನಿಲ್ಲಿಸಿದ್ದು ಪ್ರಿಯದರ್ಶಿನಿ ಹೋಟ್ಲಲ್ಲಿ ಹೋಗಿ ಟಿಫನ್ ಮಾಡಿ, ನನ್ನ ಮಗಳು ಮಲಗಿಬಿಟ್ಟಿದ್ಲು. ನಾವು ಮಾತ್ರ ಟಿಫನ್ ಮಾಡಿಕೊಂಡು ಆಮೇಲೆ ತಿರ್ಗಾ ಹೊರಟ್ವಿ. ನಮ್ಮ ಮಗಳಿಗೆ ಪಾರ್ಸಲ್ ತೊಗೊಂಡು ಆಮೇಲೆ ಎದ್ಮೇಲೆ ತಿನ್ಸೋಣ ಅಂಥೇಳಿ ಹೊರಟ್ವಿ. ವ್ಯೂ ನೋಡಿ ತುಂಬ ಚೆನ್ನಾಗಿದೆ. ಮಳೆ ಸಣ್ಣದಾಗಿ ಮಳೆ ಬರ್ತಾಯಿತ್ತು. ಹಾಗೆ ಕಾರಲ್ಲಿ ಜರ್ನಿ ಕೂಡ ನಮ್ಗೆ ಸ್ವಲ್ಪ ಖುಷಿ ಅಂತ ಅನ್ನಿಸ್ತು. ಅಂದರೆ ಫುಲ್ಲು ಓವರ್ ಡೇ ಜರ್ನಿ ಆಗಿದ್ದರಿಂದ ಸ್ವಲ್ಪ ಬೇಜಾರು ಕೂಡ ಆಯಿತು. ಫೈನಲಿ ನಾವು ಹೋಗ್ಬೇಕಾಗಿರೋ ಜಾಗಕ್ಕೆ ಹೋದ್ವಿ. ಇದು ಬಂದ್ಬಿಟ್ಟು ಮಾಲೂರು ಹತ್ರ ಇರೋದು. ದೇವ್ರ ವಿಗ್ರಹಗಳನ್ನೆಲ್ಲ ತೋರಿಸ್ತಾ ಇದ್ದಾರೆ. ವಿಗ್ರಹ ಕೆತ್ತನೆ ಮಾಡೋ ಕಡೆ ಹೋಗಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಲ್ಲ, ವಿಡಿಯೋನ ನೋಡ್ತಾ ಇರಿ, ಹಾಗೆ ಗೊತ್ತಾಗುತ್ತೆ ಏನು ವಿಷಯ ಅಂತ. ಯಜಮಾನ್ರು ದೇವ್ರನ್ನ ವಿಗ್ರಹನ ಕೆತ್ತನೆ ಮಾಡೋದಕ್ಕೆ ಆಲ್ರೆಡಿ 3 ಮಂತ್ಸ್ ಬ್ಯಾಕೆ ಇನ್ಫಾರ್ಮ್ ಮಾಡಿದ್ರು, ರೆಡಿ ಆಗಿತ್ತು. ಇವತ್ತಿನ ದಿನ ನಾವು ದೇವ್ರ ವಿಗ್ರಹಗಳನ್ನ ನಮ್ಮ ಊರಿಗೆ ತೊಗೊಂಡು ಹೋಗ್ತಾ ಇದ್ದೀವಿ. ಕಾರಣ ಏನು ಅಂತ ಹೇಳಿದ್ರೆ, ನಾವು ನಮ್ಮ ಹೊಲದಲ್ಲಿ ಒಂದು ದೇವಸ್ಥಾನನ ಕಟ್ಸಿದ್ದೀವಿ. ಅದು ಬಂದ್ಬಿಟ್ಟು ಮುನೇಶ್ವರ ದೇವಸ್ಥಾನ. ಹಾಗೆ ಅವರ ಅಕ್ಕದಿರಾದ 7 ಅಕ್ಕಮ್ಮಂದಿರು ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲ ದೇವಸ್ಥಾನನ ಕಟ್ಸಿದ್ದೀವಿ. ದೇವಸ್ಥಾನ ಕೂಡ ರೆಡಿಯಾಗಿದೆ ಆಲ್ರೆಡಿ. ಇನ್ನೇನು ದೇವ್ರನ್ನ ತಗೊಂಡೋಗಿ ಊರಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು. ಪ್ರತಿಷ್ಠಾಪನೆ ಬಂದ್ಬಿಟ್ಟು ಡೇಟು 30, 31 ಇಟ್ಕೊಂಡಿದ್ದೀವಿ. ಈಗ ಒಂದು ವಾರದ ಮುಂಚೆನೇ ತೊಗೊಂಡೋಗಿ ದೇವ್ರನ್ನ ನಮ್ಮ ಹೊಲದಲ್ಲೇ ಜಲನಿವಾಸ ಅಂತ ಹೇಳ್ತಾರಲ್ಲ, ಅದನ್ನು ಮಾಡ್ತಾಯಿದ್ದೇವೆ ಇವತ್ತು. ಇದು ದೇವ್ರ ವಿಗ್ರಹನ ಕೆತ್ತನೆ ಮಾಡಿರೋವಂಥವ್ರು ನಮಗೆ ಪೂಜೆ ಮಾಡಿಬಿಟ್ಟು ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಪೂಜೆಗೆಲ್ಲ ನಾವೇನೇನು ಬೇಕಾಗ್ಬೋದು ಅಂತ ಅವರು ಲೀಸ್ಟ್ ಕೊಟ್ಟಿದ್ದರು. ಎಲ್ಲ ಅದ್ರ ಪ್ರಕಾರ ನಾವು ತೊಗೊಂಡೋಗಿದ್ವಿ. ಇವರು ಕೆತ್ತನೆ ಮಾಡಿರೋವಂಥವ್ರೆ. ಅವರು ದೇವ್ರ ಪೂಜೆನ ರೆಡಿ ಮಾಡ್ತಾಯಿದ್ದಾರೆ. ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ನಮಗೆ ಇದನ್ನು ಕೊಡ್ತಾರೆ. ಫಸ್ಟ್ ಅದಕ್ಕೆ ಸ್ವಲ್ಪ ನೀರೆಲ್ಲ ಹಾಕಿಬಿಟ್ಟು ಆಮೇಲೆ ಅರಿಶಿನ ಕುಂಕುಮ, ಪೂಜೆ ಅಂದರೆ ಗೊತ್ತಿದೆ ಅಲ್ವಾ, ಎಲ್ಲ ಆ ಥರ ಮಾಡಿಬಿಟ್ಟು ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ನಮಗಂತೂ ಖುಷಿ ಅನ್ನಿಸ್ತು. ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರು ಇವರು. ಇದೇ ಜಾಗದಲ್ಲಿ ನಮ್ಮೂರಲ್ಲಿ ಇನ್ನೊಂದು ವಾಲ್ಮೀಕಿ ವಿಗ್ರಹನ ಕೂಡ ಇದೇ ಜಾಗದಲ್ಲಿ ಕೆತ್ತನೆ ಮಾಡಿ ತೊಗೊಂಡೋಗಿ ಇಟ್ಟಿದ್ದಾರೆ. ಸೊ ಅಲ್ಲಿಂದ ನಮ್ಗೆ ಇನ್ಫಾರ್ಮೇಷನ್ ಬಂದಿದ್ದರಿಂದ ನಮ್ಮ ಯಜಮಾನ್ರು ಇಲ್ಲಿಗೆ ಹೋಗಿ ಅವ್ರಿಗೆ ಅಡ್ವಾನ್ಸ್ ಎಲ್ಲ ಕೊಟ್ಟು ವಿಗ್ರಹನ ಕೆತ್ತನೆ ಮಾಡೋಕ್ಕೆ ಹೇಳಿದರು. ಎಲ್ಲ ಕೂಡ ಫೈನಲಿ ರೆಡಿಯಾಗಿದೆ. ಪೂಜೆ ಕೂಡ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಪ್ರಸಾದ ಬಂದುಬಿಟ್ಟು ನಾವು ಬೇಕ್ರಿಯಿಂದ ಲಡ್ಡು ತೊಗೊಂಡೋಗಿದ್ವಿ, ಅದೇ ಪ್ರಸಾದನ ಕೊಟ್ಟರು ಎಲ್ಲರಿಗೂ. ಆಮೇಲೆ ಎಲ್ಲರೂ ಫ್ಯಾಮಿಲಿ ಎಲ್ಲರೂ ಸೇರಿ ಮಿಕ್ಕಿರೋ ಸಂಭಾವನೆ ಅಂತ ಹೇಳ್ತಾರಲ್ಲ, ಅಂದರೆ ಬ್ಯಾಲೆನ್ಸ್ ಅಮೌಂಟ್ ಎಲ್ಲ ಕೊಟ್ಬಿಟ್ಟು ನಾವು ವೇಟ್ ಮಾಡ್ತಾಯಿದ್ವಿ ಗಾಡಿಗೋಸ್ಕರ. ಆಮೇಲೆ ಗಾಡಿ ಬಂತು. ಆಮೇಲೆ ದೇವ್ರ ವಿಗ್ರಹನ ತೊಗೊಂಡು ಹೊರಟ್ವಿ. ಇಲ್ಲಿಗೆ ನಾವು ಬೆಂಗಳೂರಿಂದ ನಾನು, ನಮ್ಮ ಯಜಮಾನ್ರು, ಪಾಪು, ಅಮ್ಮ, ಹಾಗೆ ನಮ್ಮ ಚಿಕ್ಕಮ್ಮನ ಮಗಳು, ಅಲ್ಲಿ ಊರಿಂದ ನಮ್ಮ ಭಾವನ ಮಕ್ಕಳು, ನಮ್ಮ ಅತ್ತೆ ಮಾವ ಊರಿಂದ ಬಂದಿದ್ದರು. ಈ ವೆಹಿಕಲ್ನ ಊರಿಂದನೇ ಗಾಡಿ ಮಾಡ್ಕೊಂಬಂದಿದ್ರು, ಅದರಲ್ಲೇ ಬಂದಿದ್ದರು, ಮಳೆ ಬರ್ತಿತ್ತಲ್ಲ ಅಂತ ಹೇಳ್ಬಿಟ್ಟು. ಸೊ ಆಮೇಲೆ ಎಲ್ಲ ಒಂದೊಂದು ದೇವ್ರುಗಳನ್ನ ತೊಗೊಂಡೋಗ್ಬಿಟ್ಟು ಗಾಡೀಲಿ ಫುಲ್ ಹಾಸಿ ಆಮೇಲೆ ಚಾಪೆ ಹಾಕಿ ಅದ್ರ ಮೇಲೆ ದೇವ್ರುಗಳನ್ನ ಇಡ್ತಾಯಿದ್ದೀವಿ. ನಾನು ಕೂಡ ಒಂದು ದೇವ್ರನ್ನ ಎತ್ಕೊಂಡು ಗಾಡಿಯಲ್ಲಿ ಇಡ್ತಾಯಿದ್ದೀವಿ. ನಮ್ಮ ಅತ್ತೆಯವರು ಒಂದೊಂದೇ ತೊಗೊಂಡು ಅಲ್ಲಿ ಇಡ್ತಾಯಿದ್ದಾರೆ. ಎಲ್ಲ ದೇವರುಗಳನ್ನ ಗಾಡಿಯಲ್ಲಿ ಇಟ್ಟಾದಮೇಲೆ ನಾವು ತಿರ್ಗಾ ಊರಿಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂತ ಹೇಳಿದ್ರೆ ಅಲ್ಲಿ ಜಲನಿವಾಸ ಮಾಡಬೇಕಲ್ವ. ಸೊ ಎಲ್ಲರೂ ಕೂಡ ನಾವು ಹೀಗೇ ಮಾಲೂರಿಂದ ಹಾಗೆ ನಾವು ದಂಡಗನಹಳ್ಳಿ ಹೋಗ್ತಾಯಿದ್ವಿ ನಮ್ಮೂರಿಗೆ. ಮಳೆ ಬರ್ತಾ ಇದೆ ನೋಡಿ, ವ್ಯೂ ಎಲ್ಲ ಚೆನ್ನಾಗಿದೆ. ನಾನಂತೂ ಸೀಟ್ ಪಕ್ಕದಲ್ಲೇ ಕೂತ್ಕೊಂಡು ವ್ಯೂನ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಹಾಗೆ ಹೊರಟ್ವಿ. ಸುಮಾರು ಒಂದು 4 ಅವರ್ಗಳು ಕೂಡ ಜರ್ನಿ ಆಯಿತು ನಮಗೆ. ಬೆಂಗಳೂರಿಂದ ಮಾಲೂರಿಗೆ, ಮಾಲೂರಿಂದ ನಮ್ಮ ಊರಿಗೆ ಹೋಗೋಕ್ಕೆ ಒಂದು 4-5 ಅವರ್ ಜರ್ನಿನೇ ಆಗೋಯಿತು ನಮಗೆ. ಆಮೇಲೆ ನಾವು ಚಿಕ್ಕಬಳ್ಳಾಪುರದಲ್ಲಿ ನಿಲ್ಲಿಸ್ಬಿಟ್ಟು ಮತ್ತು ದೇವ್ರ ಪೂಜೆ ಮಾಡೋದಕ್ಕೋಸ್ಕರ ಎಲ್ಲ ದೇವ್ರ ಸಾಮಾನೆಲ್ಲ ತೊಗೊಂಡು ಹೊರಟ್ವಿ. ಇದು ಬಂದುಬಿಟ್ಟು ಚಿಕ್ಕಬಳ್ಳಾಪುರದ ಕಣಿವೆ ಹತ್ರ ನೋಡಿ. ಬೆಟ್ಟ ಎಲ್ಲ ಹೇಗೆ ಕೌತ್ಕೊಂಡು ಹೋಗಿದೆ ಅಂತ ಹೇಳ್ಬಿಟ್ಟು, ಮಂಜಿನಿಂದ ಅರ್ಧ ಬೆಟ್ಟ ಕಾಣಿಸ್ತಿದೆ, ಅರ್ಧ ಮಂಜೆ ಕಾಣಿಸ್ತಾ ಇದೆ. ಹಾಗೆ ವ್ಯೂನೆಲ್ಲ ನೋಡ್ಕೊತಾ ನಾವು ಊರಿಗೆ ಹೊರಟ್ವಿ. ಅದರಲ್ಲಿ ನನ್ನ ಮಗಳು ತುಂಬ ಅಂದರೆ ತುಂಬ ಗಲಾಟೆ ಮಾಡ್ತಿದ್ಲು, ಡೋರೆಲ್ಲ ತೆಗಿಯೋದು ಎಲ್ಲನೂ. ಫೈನಲಿ ನಾವು ಊರಿಗೆ ಹೋಗಿ ಸೇರಿದ್ಮೇಲೆ ಆಮೇಲೆ ಹೊಲದಲ್ಲೇ ಎಲ್ಲ ರೆಡಿ ಕೂಡ ಮಾಡಿಟ್ಟಿದ್ರು. ಆಮೇಲೆ ಎಲ್ಲ ದೇವ್ರನ್ನ ಒಂದೊಂದು ಇಳಿಸ್ಬಿಟ್ಟು ಪಂಚೆ ಮೇಲೆ ಹಾಕ್ಬಿಟ್ಟು ಆಮೇಲೆ ದೇವ್ರನ್ನೆಲ್ಲ ಒಂದೊಂದೇ ಇಟ್ಬಿಟ್ಟು ಐನೋರು ಬರೋದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ರಿ. ಅಂದರೆ ಪೂಜಾರಿಯವರು ಅವ್ರು ಬಂದಮೇಲೆ ಪೂಜೆ ಮಾಡಾದಮೇಲೆ ಇದನ್ನು ನಿವಾಸ ಮಾಡಬೇಕು, ಜಲನಿವಾಸ ಅಂತ ಹೇಳಿಬಿಟ್ಟು ಅವ್ರಿಗೋಸ್ಕರ ನಾವು ವೆಯ್ಟ್ ಮಾಡ್ತಾಯಿದ್ವಿ. ಅವರು ಕೂಡ ಫೈನಲಿಯಾಗಿ ಬಂದರು.
ಸ್ಟಾರ್ಟ್ ಆಯಿತು ಪೂಜೆ ಸುಮಾರು 4 ಗಂಟೆ ಮೇಲೆ ಆಗಿತ್ತು ಪೂಜೆ ಸ್ಟಾರ್ಟ್ ಆದಾಗ. ಈ ಐನೋರು ಬಂದುಬಿಟ್ಟು ಮಂಚೇನಹಳ್ಳಿಯವರು ಅಂತ ಹೇಳ್ಬಿಟ್ಟು ಇವರು ನಮ್ಮ ಯಜಮಾನ್ರಿಗೆ ಪರಿಚಯ ಅಂತ ಅವರು ಬಂದಿದ್ದರು. ಅವ್ರಿಗೂ ಕೂಡ ಇವರೇ ಪೂಜೆನ ಮಾಡಿಸ್ಕೊಡೋದು, ದೇವಸ್ಥಾನದ ಪೂಜೆ ಪ್ರತಿಷ್ಠಾಪನೆ ಎಲ್ಲ. ಆಲ್ರೆಡಿ ಇವ್ರಿಗೆಲ್ಲ ಅಡ್ವಾನ್ಸ್ ಎಲ್ಲ ಕೊಟ್ಟು ಎಲ್ಲ ರೆಡಿ ಮಾಡಿಟ್ಟಿದ್ರು. ತಿರ್ಗಾ ಪೂಜೆ ಮಾಡೋದಕ್ಕೋಸ್ಕರ ದಂಪತಿಗಳ ಹತ್ರ ಪೂಜೆ ಮಾಡಿಸ್ಬೇಕು ಅಂಥೇಳಿ ನಮ್ಮ ಅತ್ತೆ ಮಾವನ ಕೂತಿದ್ದಾರೆ. ಅದು ಹೊಲ್ದಲ್ಲಲ್ವ, ಕೆಳಗಡೆ ಕೂತ್ಕೊಳ್ಳೋಕ್ಕಾಗಲ್ಲ ಅಂತೇಳಿ ಚೇರಲ್ಲಿ ಕೂತಿದ್ದಾರೆ. ಹಾಗೆ ಅವ್ರಿಗೆ ಏನಾದರೂ ಅಂದಿಸ್ಕೊಡೋದಕ್ಕೆ ಹೆಲ್ಪ್ ಮಾಡೋದಕ್ಕೆ ನಾನು ಅಲ್ಲಿ ನಿಂತಿದ್ದೆ ಅಷ್ಟೇ. ಆಮೇಲೆ ಪೂಜೆನ ಸ್ಟಾರ್ಟ್ ಮಾಡಿದ್ರು. ನಮ್ಮ ಅತ್ತೆ ಮಾವನ ಕೈಯಲ್ಲೇ ಪೂಜೆನ ಮಾಡಿಸಿದ್ರು. ಯಾಕಂದರೆ ಹಿರಿಯರಲ್ವ ಅವರು, ಅವ್ರ ಜೊತೆನೇ ಪೂಜೆ ಮಾಡಿಸಿದ್ರು. ಇದರಲ್ಲಿ ಓಂ ಶಕ್ತಿಯವರು ಕೂಡ ಬಂದಿದ್ದರು. ಅಂದರೆ ನಮ್ಮ ಊರಲ್ಲಿ ಓಂ ಶಕ್ತಿ ಮಾಲೆ ಹಾಕಿದಾರಲ್ಲ, ಅವ್ರನ್ನ ಕೂಡ ಕರೆಸಿದ್ರು. ಏನಕ್ಕೆ ಅಂತ ಹೇಳಿದ್ರೆ ದೇವ್ರ ಪೂಜೆ ಅವ್ರ ಕೈಯಿಂದನೂ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ಯಾರೋ ಹೇಳಿದ ಕಾರಣದಿಂದ ಅವ್ರನ್ನ ಕೂಡ ಕರೆಸಿದ್ರು. ಆಮೇಲೆ ಪೂಜೆ ಎಲ್ಲ ಸ್ಟಾರ್ಟ್ ಆಯಿತು. ಪೂಜೆನೂ ಕೂಡ ಚೆನ್ನಾಗಿ ಮಾಡಿಕೊಟ್ರು. ಇದು ಗಣಪತಿ ಪೂಜೆ ಮಾಡ್ತಾಯಿದ್ದಾರೆ ಸ್ಟಾರ್ಟಿಂಗು. ಪ್ರತಿಷ್ಠಾಪನೆಯೂ ಕೂಡ ಇವರಿಂದನೇ ಮಾಡಿಸ್ತಾರೆ. ಹಾಗೆ ತುಂಬ ಹೋಮಗಳು ಎಲ್ಲ ಇರುತ್ತೆ. ನಾನು ಅದನ್ನು ಕೂಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಮನೋಹರಸ್ಯ ಕಪಿಲಾಕೃತ ಸಂಯುಕ್ತಂ ಧೂಪೋಯಂ ಪ್ರತಿಗೃಹ್ಯಧ ಧೂಪಮಾಗ್ರಾಪ. ಹೊಲದಲ್ಲೇ ಗುಂಡಿ ತೆಗೆದು ಅದಕ್ಕೆಲ್ಲ ಪೇಪರ್ ಎಲ್ಲ ಹಾಕಿ ರೆಡಿ ಮಾಡಿಟ್ಟಿದ್ದಾರೆ. ಅದು ದೇವ್ರನ್ನ ಅದರಲ್ಲಿ ಇಡೋದಕ್ಕೆ. ನಮ್ಮದು ಕುಂಟೆನೇ ಇತ್ತು, ಅದರಲ್ಲೇ ಇಡ್ಬೋದಿತ್ತು. ಬಟ್ ಬೇಡ, ಅದರಲ್ಲೆಲ್ಲ ಒಂದೋ ಎರಡೋ ಮೀನುಗಳಿರುತ್ತೆ ಅಂತ ಹೇಳಿಬಿಟ್ಟು ಅದರಲ್ಲೆಲ್ಲ ಮತ್ತು ಮಣ್ಣು ಎಲ್ಲ ಇರುತ್ತೆ, ಹೊಂಡು ಎಲ್ಲ, ದೇವ್ರ ವಿಗ್ರಹ ಎಲ್ಲ ಮಣ್ಣು ಹಿಡಿದು ಬಿಡುತ್ತೆ ಅನ್ನೋ ಕಾರಣಕ್ಕೆ ಈ ಥರ ಬೇರೆ ರೀತಿ ರೆಡಿ ಮಾಡಿಟ್ಟಿದ್ದಾರೆ. ಇದು ಕೂಡ ಚೆನ್ನಾಗಿ ಪ್ರತಿಷ್ಠಾಪನೆ ಮಾಡೋದಕ್ಕೆ ಎಲ್ಲ ಕೂಡ ಆಲ್ರೆಡಿ ರೆಡಿಯಾಗಿದೆ. ಅಡ್ವಾನ್ಸ್ ಎಲ್ಲ ಕೊಟ್ಬಿಟ್ಟು ಏನೇನು ಬೇಕಾಗುತ್ತೆ ಎಲ್ಲ ಕೂಡ ರೆಡಿಯಾಗಿದೆ. ಹಾಗೆ ಸ್ವಲ್ಪ ದಾನಿಗಳು ಕೂಡ ಸ್ವಲ್ಪ ಅಮೌಂಟ್ನ ಕೊಟ್ಟಿದ್ದಾರೆ. ಅನ್ನದಾಸೋಹಕ್ಕೆ, ಹಾಗೆ ಪೂಜೆ ಅಲಂಕಾರಕ್ಕೆ ಎಲ್ಲರೂ ಕೂಡ. ಯಾಕಂದರೆ ದೇವರು ಅಂತ ಹೇಳಿದ್ರೆ ಎಲ್ರಿಗೂ ಭಕ್ತಿ ಅಲ್ವಾ, ಸೊ ಅದಕ್ಕೆ ಎಲ್ಲರೂ ಕೂಡ ಸ್ವಲ್ಪ ಅಮೌಂಟ್ನ ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಜಲ ನಿವಾಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದು. ಪೂಜೆ ಎಲ್ಲ ಮುಗ್ದಾದ್ಮೇಲೆ ಅದರೊಳಗಡೆ ಇಳಿದ್ಬಿಟ್ಟು ನಮ್ಮ ಯಜಮಾನ್ರಾಗಿ ನಮ್ಮ ಮೈದ ದೇವ್ರನ್ನ ಅದರೊಳಗಡೆ ಇಟ್ಟು ಆಮೇಲೆ ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ. ಮತ್ತು ಇನ್ನೊಂದು ಸರಿ ಫೈನಲಿಯಾಗಿ ಪೂಜೆನೇ ಮಾಡಿಸ್ಬಿಟ್ಟು ಅದು ತುಂಬ ಅದ್ರ ದೇವ್ರು ಮುಳುಗೋವರೆಗೂ ನೀರೆಲ್ಲ ಫುಲ್ಲು ತುಂಬಿಸ್ಬಿಟ್ಟು ಆ ನಂತರ ಅದನ್ನು ಕ್ಲೋಸ್ ಮಾಡೋದು. ಅದನ್ನು ಕ್ಲೋಸ್ ಮಾಡಾದ್ಮೇಲೆ ತಿರ್ಗಾ ಓಪನ್ ಮಾಡೋದು. ಅದನ್ನು ಗುರುವಾರ ಸಂಜೆ ಅದನ್ನು ಓಪನ್ ಮಾಡಿಬಿಟ್ಟು ದೇವಸ್ಥಾನದ ಹತ್ರ ಇಟ್ಬಿಟ್ಟು ಆಮೇಲೆ ಸಂಜೆ 5 ಗಂಟೆಗೆ ಹೋಮಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಅದಾದಮೇಲೆ ಶುಕ್ರವಾರ ಬೆಳಿಗ್ಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ. 5:15 ಇದೆ. ಆಮೇಲೆ ಒಬ್ಬೊಬ್ಬರಾಗಿ ದೇವ್ರನ್ನ ಮೇಲೆ ನೀರು ಹಾಕ್ತಾ ಇದ್ದಾರೆ. ಅಂದರೆ ಕ್ಲೋಸ್ ಮಾಡಬೇಕಲ್ಲ, ಫುಲ್ ಅದು ನೀರು ದೇವ್ರು ಫುಲ್ಲು ಮುಳುಗೋ ಥರ ನೀರನ್ನ ಹಾಕಬೇಕು. ಸೊ ಒಬ್ಬೊಬ್ಬರಾಗಿ ನೀರನ್ನ ಅದನ್ನು ಹಾಕ್ತಾ ಇದ್ದಾರೆ. ಆಮೇಲೆ ಓಂ ಶಕ್ತಿಯವ್ರು ಬಂದಿದ್ರಲ್ಲ, ಅವ್ರ ಕೈಯಲ್ಲೂ ಕೂಡ ಪೂಜೆ ಮಾಡಿಸಿ ನೀರನ್ನ ಹಾಕಿ ಅದನ್ನು ಕ್ಲೋಸ್ ಮಾಡ್ತಾಯಿದ್ದಾರೆ ಪೂಜಾರಿ. ದೊಡ್ಡದಾಗಲಿ ದೇವಸ್ಥಾನ ಅಂತ ಬಂದಾಗ ತುಂಬ ಅಂದರೆ ತುಂಬ ಕೆಲಸಗಳಿರುತ್ತೆ. ಹಾಗೆ ತುಂಬ ನಿಷ್ಠೆಯಿಂದ ಮಾಡಬೇಕಾಗುತ್ತೆ. ಈ ದೇವಸ್ಥಾನದ ಪ್ರತಿಷ್ಠಾಪನೆ ಎಲ್ಲ ಜವಾಬ್ದಾರಿ ಕೂಡ ನಮ್ಮ ಯಜಮಾನ್ರು ಹಾಗೆ ನಮ್ಮ ಮೈದ ನಮ್ಮ ಭಾವ ಅವರು ಒಪ್ಕೊಂಡಿದ್ದಾರೆ. 3 ಜನನು ಕೂತ್ಕೊಂಡು ಪ್ರತಿಷ್ಠಾಪನೆಗೆ ಏನೇನು ಬೇಕಾಗುತ್ತೆ ಎಲ್ಲ ಕೂಡ ವ್ಯವಸ್ಥೆಗಳನ್ನ ಮಾಡ್ತಾ ಇದ್ದಾರೆ. ನಮ್ಮ ಯಜಮಾನ್ರಂತೂ ಪ್ರತಿ ವಾರ ಸಂಡೇ ಬಂತು ಅಂದರೆ ಸಾಕು ಊರಿಗೆ ಹೋಗ್ತಾಯಿದ್ದಾರೆ. ಯಾಕಂದರೆ ಇದಕ್ಕೆ ಕಾರಣದಿಂದ ಕೆಲಸಗಳಿರುತ್ತಲ್ಲ, ಅವ್ರಿಗೆ ಅಡ್ವಾನ್ಸ್ ಕೊಡೋದು, ಇವ್ರಿಗೆ ಅಡ್ವಾನ್ಸ್ ಕೊಡೋದು, ಏನು ಅಡುಗೆ ಮಾಡಿಸ್ಬೇಕಾಗುತ್ತೆ ಎಲ್ಲದೂ ಕೂಡ. ಸೊ ಎಲ್ಲ ಜವಾಬ್ದಾರಿಗಳಿರೋದ್ರಿಂದ ಅವ್ರು ಪ್ರತಿ ವಾರನೂ ಊರಿಗೆ ಹೋಗ್ತಾಯಿದ್ರು. ಇದೇ ನೋಡಿ ದೇವಸ್ಥಾನ ಈ ಥರ ಕಟ್ಸಿದ್ದಾರೆ. ಒಂದು ಮುನೇಶ್ವರ ಸ್ವಾಮಿ, ಇನ್ನೊಂದು 7 ಅಕ್ಕಮ್ಮಂದಿರು ಅಂತ ಹೇಳಿಬಿಟ್ಟು ಇದು ಆ ಸಣ್ಣ ಸಣ್ಣ ವಿಗ್ರಹಗಳನ್ನ ಇಡೋದಕ್ಕೆ ಈ ಥರ ಕಟ್ಟೆನ ಕಟ್ಟಿ ರೆಡಿ ಮಾಡಿದ್ದಾರೆ. ಇದು ಮುನೇಶ್ವರ ಸ್ವಾಮಿ ಇಡೋದಕ್ಕೆ ರೆಡಿ ಮಾಡಿದ್ದಾರೆ. ಇದಕ್ಕೊಂದು ಪೀಠ ಬರುತ್ತೆ. ಆಮೇಲೆ ಅದ್ರ ಮೇಲೆ ದೇವ್ರ ವಿಗ್ರಹಗಳನ್ನ ಇಡ್ತಾರೆ. ಆಮೇಲೆ ಹೇಗೆ ಮಾಡೋದು ಎಲ್ಲರೂ ಅಂತ ಹೇಳಿ ಸುಮ್ಮನೆ ಲೈಟಾಗಿ ಹಾಗೆ ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ. ಇದು ಬಂದ್ಬಿಟ್ಟು ನಮ್ಮ ಹೊಲದಲ್ಲೇ ಲಾಸ್ಟ್ ಕೊನೆಯಲ್ಲಿ ಅಲ್ಲೊಂದು ಇಬ್ಬನಿ ಮರ ಇದೆ, ಅದ್ರ ಪಕ್ಕದಲ್ಲೇ ಕೂಡ ದೇವಸ್ಥಾನನ ಕಟ್ಟಿಸಿದ್ದಾರೆ. ಇಲ್ಲೇ ಮಾಡಬೇಕು ಅಂತ ಹೇಳಿ ಶಾಸ್ತ್ರ ಕೇಳಿ ಅದು ಎಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಎಲ್ಲ ಕೂಡ ಮಾಡಿದ್ಮೇಲೆ ಈ ಥರ ರೆಡಿ ಮಾಡಿದ್ವಿ. ಫೈನಲಿ ಎಲ್ಲ ಮುಗಿಸಿದಾದ್ಮೇಲೆ ನಾವು ಮತ್ತೆ ಬ್ಯಾಂಗ್ಳೂರಿಗೆ ರಿಟರ್ನ್ ಆಗ್ತಾಯಿದ್ವಿ. ತೊಂಡೆಬಾವಿಯಲ್ಲೇ ನಿಲ್ಲಿಸ್ಬಿಟ್ಟು ನಾನೇ ಹೇಳಿದೆ ತೊಂಡೆಬಾವಿಲಿ ಪಾನಿಪುರಿ ತುಂಬ ಚೆನ್ನಾಗಿರುತ್ತೆ, ಸೊ ಪಾನಿಪುರಿ ತಿನ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ತೊಂಡೆಬಾವಿಯಲ್ಲಿ ಸ್ಟಾಪ್ ಆದ್ವಿ. ಅಲ್ಲಿ ಪಾನಿಪುರಿ ಅಂತೂ ನನಗೆ ತುಂಬ ಇಷ್ಟ. ಯಾವಾಗ ಹೋದರೂ ನಾನು ಟ್ರೈ ಮಾಡ್ತಾನೆ ಇರ್ತೀನಿ. ಯಾಕಂದ್ರೆ ನೋಡಿ ಪಾನಿ ಅಂತೂ ಗ್ರೀನ್ ಕಲರ್ ಇರುತ್ತೆ, ಮಸ್ತಾಗಿರುತ್ತೆ. ಹಾಗಾದರೂ ನೀವು ತೊಂಡೆಬಾವಿ ಕಡೆ ವಿಸಿಟ್ ಮಾಡಿದಾಗ ಪ್ಲೀಸ್ ಮಸ್ಟ್ ಆ್ಯಂಡ್ ಶುಡ್ ಆಗಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಅಂತ ಹೇಳ್ತಾ ವಿಡಿಯೋನ ಅಲ್ಲಿಗೆ ಕೊನೆ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.